ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ನೋಡ್ತಿದ್ವಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ 7 ಇಂಪಾರ್ಟೆಂಟ್ ಕ್ವಶನ್ಸ್ 1 to 6 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಇದರಲ್ಲಿ ಪಕ್ಕಾ ಕ್ವಶನ್ ಕೇಳೋದು ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್. ಇದರಲ್ಲಿ ಒಂದು 2 ಮಾರ್ಕ್ಸಿಂದ 1 ಮಾರ್ಕ್ಸಿಂದ ಕೇಳೋಂಥ ಕ್ವಶನ್ನ ಇಂಪಾರ್ಟೆಂಟ್ ಹೇಳ್ತೀನಿ ಅಷ್ಟೇ ಇವತ್ತು. ಫಾರ್ಮುಲಾಸ್ ನೋಡ್ಕೊಳ್ಳಿ. ಫಾರ್ಮುಲಾಸ್ ಏನಕ್ಕೆ ಅಂದರೆ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾರೆ. ಇದರಲ್ಲಿ ಪಕ್ಕಾ ಪ್ರಾಬ್ಲಮ್ ಕೊಟ್ಟೇ ಕೊಡ್ತಾನೆ 100%. ಇದರಲ್ಲಿ ಪ್ರಾಬ್ಲಮ್ ಕೊಡೋದ್ರಿಂದ ಪ್ರಾಬ್ಲಮ್ಸ್ಗಳಿಗೆ ಕ್ಲೀನಾಗಿ ನೋಡ್ಕೊಳ್ಳಿ. ಇವೇ ಪ್ರಾಬ್ಲಮ್ಸ್ಗಳಿಗೆ ಏನು ಕ್ವಶನ್ಗಳಿದ್ದಾವೆ ಇವು ಫಾರ್ಮುಲಾಸ್. ಇದೊಂದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದೊಂದು ನೋಡ್ಕೊಂಡಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸಿಗೆ ಕೇಳಿದರೆ ಟ್ರಾನ್ಸ್ಫಾರ್ಮರ್ ಅಂತ ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳ್ತಾರೆ. ಮತ್ತು ದೇರ್ ಆರ್ 2 ಟೈಪ್ಸ್ ಇದಾವೆ. ಅದರಲ್ಲಿ ಯಾವುದು ಸೆಟ್ ಅಪ್ ಟ್ರಾನ್ಸ್ಫಾರ್ಮರ್, ಸೆಟ್ ಡೌನ್ ಟ್ರಾನ್ಸ್ಫಾರ್ಮರ್. ಅದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರ್ ಅಂತ ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ ಅಂದರೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಯೂಶಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ ಇದು. ನಾನು ನೋಡಿರಂಗೆ 2 ಮಾರ್ಕ್ಸಿಗೆ ಕೇಳ್ತಾನೆ ಯಾವಾಗಲೂ ಆ್ಯನ್ಯುವಲ್ ಎಕ್ಸಾಮಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ ಟ್ರಾನ್ಸ್ಫಾರ್ಮರ್. ಅದು ಬಿಟ್ಟರೆ ಇನ್ನೆಲ್ಲ ನ್ಯೂಮರಿಕಲ್ಸ್. ಇದರಲ್ಲಿ ಏನು ಓದೋಕ್ಕೆ ಹೋಗ್ಬಿಡಿ, ಜಾಸ್ತಿ ನ್ಯೂಮರಿಕಲ್ಸ್ ಜಾಸ್ತಿ ಇದರಲ್ಲಿ ಓದ್ಕೊಳ್ಳಿ. ನೋಡಿ, ಇಲ್ಲೇ ಇದೆ ಕನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಫಾರ್ಮರು. ನಾನು ಏನಂತ ಹೇಳ್ತೀನಿ ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕರೆಂಟ್, ಎಲೆಕ್ಟ್ರಿಸಿಟಿ ಮತ್ತು ಇದರಲ್ಲಿ ಓದ್ಕೊಳ್ಳಿ. 2 ಸಾಕು. ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಇದರಲ್ಲಿ ಕೇಳ್ತಾನೆ ಅಂದರೆ ಇವೆರಡರಲ್ಲಿ. ಅದಕ್ಕೆ ಇವೆರಡು ಕ್ಲೀನಾಗಿ ಓದ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಬೇರೆ ಯಾವುದಾದ್ರು ನ್ಯೂಮರಿಕಲ್ ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದರಲ್ಲಿ ಇಷ್ಟು ಓದ್ಕೊಳ್ಳಿ. ವರ್ಕಿಂಗು ಇದೆ. ವರ್ಕಿಂಗ್ ಬೇಕು ಅಂದರೆ ನೋಡ್ಕೊಳ್ಳಿ. ವರ್ಕಿಂಗ್ ಏನು ಜಾಸ್ತಿ ಕೇಳಲ್ಲ, ಯಾವಾಗಲೂ ಕೇಳಿಲ್ಲ. ವಾಟ್ ಈಸ್ ಟ್ರಾನ್ಸ್ಫಾರ್ಮರ್ಗಿಂತ ಜಾಸ್ತಿ ಕೇಳೋದು ಇದು. ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಹೌ ದೇ ಕ್ಯಾನ್ ಬಿ ಮಿನಿಮೈಸ್ಡ್. ಇದರಲ್ಲಿ ನೀವು ಎಕ್ಸ್ಪ್ಲನೇಷನ್ ಎಲ್ಲ ಬರೆಯೋದು ಬೇಡ. ಲಾಸ್ಟ್ ಡ್ಯೂ ಟು ಹೀಟಿಂಗ್, ಲಾಸ್ಟ್ ಡ್ಯೂ ಟು ಫ್ಲಕ್ಸ್ ಲೀಕೇಜ್, ಲಾಸ್ಟ್ ಡ್ಯೂ ಟು ಎಡ್ಡಿ ಕರೆಂಟ್ಸ್, ಲಾಸ್ಟ್ ಡ್ಯೂ ಟು ಐಸ್ಟಿರಸ್. ಇಷ್ಟು ಬರೆದ್ರೆ ಸಾಕು. ನೀವು 4 ಪಾಯಿಂಟ್ ಬರೆದ್ರೆ ಸಾಕು. ನಿಮಗೆ 2 ಮಾರ್ಕ್ಸಿಗೆ ಕೊಡ್ತಿರ್ತಾನೆ ಯಾವಾಗಲೂ. ಟ್ರಾನ್ಸ್ಫಾರ್ಮರ್ ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಬರೀರಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇಷ್ಟೇ. ಇದರಲ್ಲಿ ಜಾಸ್ತಿ ಇಲ್ಲ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ.